ಕಾರವಾರ ಹಬ್ಬುವಾಡದಿಂದ ಕೆರವಡಿವರೆಗೆ ಕೇಂದ್ರ ಸರ್ಕಾರದಿಂದ ಕೈಗಾಕ್ಕೆ ಬರುವ ಅನುದಾನದಲ್ಲಿ ರಸ್ತೆ ನಿರ್ಮಾಣಕ್ಕೆ ಕಳೆದ 1 ವಾರದಿಂದ ಈ ಬಗ್ಗೆ ಚರ್ಚಿಸಿ 105 ಕೋಟಿ ರೂಪಾಯಿಗಳ ಅನುದಾನಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೇವೆ ಎಂದು ಲೋಕೋಪಯೋಗಿ ಇಲಾಖೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಲ್ಲಲ್ಲಿ ರಸ್ತೆ ಸೇರಿ ಒಟ್ಟು 8 ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಾಣಕ್ಕೆ 20 ಕೋಟಿ ರೂಪಾಯಿ ಬಿಡುಗಡೆಯಾಗಿತ್ತು. ಆದರೆ ಕಳಪೆ ಕಾಮಗಾರಿ ಆಗುತ್ತದೆ ಎನ್ನುವ ಕಾರಣಕ್ಕೆ 105 ಕೋಟಿ ರೂಪಾಯಿಗಳ ಪ್ರಸ್ತಾವನೆ ಸಿದ್ಧಪಡಿಸಲಾಗಿದೆ. 20 ಕೋಟಿ ರೂಪಾಯಿ ಯೋಜನೆ ಕೈಬಿಟ್ಟಿಲ್ಲ. 80 ರಿಂದ 90 ಟನ್ ಭಾರದ ವಾಹನಗಳ ಸಾಮರ್ಥ್ಯಕ್ಕೆ ತಕ್ಕಂತೆ ಅನುದಾನ ತಂದು ಮಾಡಿಸುವ ವಿಚಾರವಿದೆ ಎಂದಿದ್ದಾರೆ. ಕಾರವಾರ ಕೈಗ 62 ಕಿಲೋಮೀಟರ್, ಅದು ನಮ್ಮ ಕೈಗ ಏನು ಬರ್ತದೆ ಪ್ರಸ್ತಾವನೆ 52 ಕಿಲೋಮೀಟರ್ ಬರ್ತದೆ. ಅದಕ್ಕೆ ಏನು ಮಾಡೋದು, ಅಲ್ಲಿಂದ ವೆಹಿಕಲ್ಗಳು ಭಾಳ ಹೆವಿ ಲೋಡ್ ನಾವು ಮಾಡೋದೇ 30 ಟನ್ ಮಾಡಿರ್ತೀವಿ. ನಮ್ಗೆ ಅವನು ಟೆಂಡರ್ ಆಗಿದ್ದು 8 ಕಿಲೋಮೀಟರ್, SSDP ಆಗಿದೆಲ್ಲ ಮಾಡಿದ್ರೆ 8 ಕಿಲೋಮೀಟರ್ ಆಗಿದೆ. ಮೇಜರ್ ಅಲ್ಲೆಲ್ಲ ಸೆಲೆಕ್ಟೆಡ್ ಇರ್ತು, ಎಲ್ಲೆಲ್ಲ ಹಾಳಾಗಿದೆ, ಎಲ್ಲೆಲ್ಲಿ ಸ್ವಲ್ಪ ರಸ್ತೆ ಸಿಂಕ್ ಆಗ್ತದೆ ಇಳಿತದೆ ಅಂತ ಇಟ್ಕೊಂಡು ಮಾಡಿದ್ದಾರೆ. ಅದನ್ನ ಈಗ ಬೇಡ, ಮಾಡೋದು ಬೇಡ, ಕಳಪೆ ಕಾಮಗಾರಿ ಕೈ ಬಿಟ್ಟಿಲ್ಲ. ಆದ್ರೂ ಅಲ್ಲಿ ಮಾಡೋದು ಬೇಡ, ಅನುದಾನ ಹಾಕೋದು ಬೇಡ. ಅದಕ್ಕೆ ಸಾಮರ್ಥ್ಯಕ್ಕೆ ತಕ್ಕಂತೆ 80 ರಿಂದ 90 ಟನ್ ಸಾಮರ್ಥ್ಯ ತಕ್ಕಂತೆ ಅನುದಾನ ತಂದು ಮಾಡಿಸುವ. ಇಷ್ಟೊಂದು ಭಾರಿ ವೆಹಿಕಲ್ ಓಡಾಡುವಾಗ ಕಾಂಕ್ರೀಟ್ ರಸ್ತೆ ಬೇಕಾ, ಸಿಮೆಂಟ್ ರಸ್ತೆ? ಕಾಂಕ್ರೀಟ್ ರಸ್ತೆ ಮಾಡಬೇಕಲ್ವಾ? ತಾವೀಗ ಡಾಂಬರ್ದ ಕೈಗೊಂಡಿದ್ರಲ್ಲ ಸರ್, ಈಗ ಪ್ರಸ್ತಾವನೆ 20 ಕೋಟಿ ಡಾಂಬರ್ ಇದೆ, ಅದಕ್ಕೆ ಅದು ಬೇಡ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಷ್ಟೊಂದು ಭಾರದ ವಾಹನಗಳ ಸಂಚಾರಕ್ಕೆ ಕಾಂಕ್ರೀಟ್ ರಸ್ತೆ ಸೂಕ್ತವೋ, ಡಾಂಬರ್ ರಸ್ತೆ ಸೂಕ್ತವೋ ಎನ್ನುವ ಸುದ್ದಿಗಾರರ ಪ್ರಶ್ನೆಗೆ ಕಾಂಕ್ರೀಟ್ ರಸ್ತೆ ಸೂಕ್ತ ಎಂದಿದ್ದಾರೆ. ಹಾಗಿದ್ದರೆ ಡಾಂಬರ್ ರಸ್ತೆ ನಿರ್ಮಾಣಕ್ಕೆ ನೀವೇಕೆ ವಿರೋಧ ಮಾಡಿಲ್ಲ ಎನ್ನುವ ಪ್ರಶ್ನೆಗೆ ನಾನು ರೀಸೆಂಟ್ ಆಗಿ ಬಂದಿದ್ದೇನೆ. ಇದು ಮೊದಲೇ ಆಗಿತ್ತು. ನೂತನ ರಸ್ತೆ ವಿನ್ಯಾಸ ಇನ್ನಷ್ಟೇ ಆಗಬೇಕು. ಸದ್ಯಕ್ಕೆ ಅನುದಾನಕ್ಕೆ ಪ್ರಸ್ತಾವನೆ ಅಷ್ಟೇ ಸಲ್ಲಿಸಿದ್ದೇವೆ ಎಂದಿದ್ದಾರೆ. ಅಲ್ಲಿಗೆ ನಾವು ಕೇಳ್ತಾ ಇರೋ ಸರ್, 105 ಕೋಟಿ ಪ್ರಸ್ತಾವನೆಯಲ್ಲಿ ಕಾಂಕ್ರೀಟ್ ರೋಡ್ ಹೈಟ್ ಎಷ್ಟು ಅಂದ್ರೆ ಡಿಸೈನ್ ಮಾಡ್ತೀವಿ, ಅದೇನು ಆಗಿಲ್ಲ, ಇದು ಮಾಡ್ತೀವಿ. ಜಸ್ಟ್ ಅನುದಾನ ನಮ್ಗೆ ಇಷ್ಟು ಬೇಕಂತ ಲೈನ್ ಎಸ್ಟಿಮೇಟ್ ಮಾಡಿದ್ದೀವಿ. ಹೆಚ್ಚು ಆಗ್ಬೋದು, ಅದು ಯಾವಾಗ ಬರ್ಬೋದು? ನಾವು ಮೊನ್ನೆ ಒಂದು ಅದು ಫಾಲೋ ಮಾಡಬೇಕು, ಫಾಲೋ ಮಾಡ್ತೀವಿ. ನಮ್ಮ ಇಲಾಖೆದವರಿಗೆ ಸಿ ಅವರಿಗೆ ಗೌರ್ಮೆಂಟ್ಗೆ ಹೋಗಿ ಮಾಡ್ತೀವಿ. ಒಳ್ಳೆ ಜನದೃಷ್ಟಿಯಿಂದ ಮಾಡೋದಾದ್ರೆ ಒಂದು ಪರ್ಫೆಕ್ಟ್ ಆಗಿ 34 ವರ್ಷ ರೋಡ್ ಉಳ್ಕೊಂಡಂಗೆ ಆಗ್ಬೋದು. ಆ ದೃಷ್ಟಿಯಿಂದ ಮಾಡ್ತಾ ಇದ್ದೀವಿ. ಈಗ ಮಾಡಿ ಮತ್ತೆ ಕೈಗಾದವರು ರಸ್ತೆಯ ಬಳಕೆದಾರರಾಗಿದ್ದು ರಸ್ತೆಯನ್ನ ಬಳಕೆದಾರರು ಮಾಡಬೇಕಾ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ್ದ ಅವರು, ಕೈಗಾದವರು ಕನಿಷ್ಠ 30 ಟನ್ ಭಾರದ ವಾಹನ ಒಯ್ಯಬಹುದು. ಈ ರಸ್ತೆಯನ್ನ ನಿಮಗೆ ನೀಡುತ್ತೇವೆ. 80 ರಿಂದ 90 ಟನ್ ಭಾರದ ವಾಹನಗಳ ಸಂಚಾರಕ್ಕೆ ಸೂಕ್ತವಾಗಿ 1 ಬಾರಿ ಅಭಿವೃದ್ಧಿಪಡಿಸಿ ನಮಗೆ ನೀಡಿ ಎಂದು ಕೈಗಾದವರಿಗೆ ಹೇಳಿದ್ದೇವೆ ಎಂದು ಮಲ್ಲಿಕಾರ್ಜುನ್ ಉತ್ತರಿಸಿದ್ದಾರೆ. ಕೈಗಾದವರು ರಸ್ತೆಯನ್ನ ಮಾಡಬೇಕು ಅನ್ನುವಂಥ ಅಭಿಪ್ರಾಯ ಕೇಳಿಬರ್ತಾ ಇದೆ. ಕೈಗಾದವರು ಬಳಕೆದಾರರು ರಸ್ತೆಯನ್ನ ಬಳಕೆದಾರರು ಮಾಡಬೇಕಾ ಅಥವಾ CSR ಕೊಡೋದು ಅವ್ರು ಖುಷಿಯಿಂದ ಕೊಡುವಂಥದ್ದು? CSR ಫಂಡಿಂದ ಅವರು ಖುಷಿಯಿಂದ ಕೊಡಬಹುದು, ಅವ್ರಿಗೆ ನೀವು ಮನವೊಲಿಸಬಹುದು. ಬಟ್ ಅವರಿಂದ ಅವರೇ ರಸ್ತೆ ಮಾಡಬೇಕು ಅನ್ನೋದು ಸಾಧ್ಯತೆ ಇದೆಯಾ? ಇಲ್ಲ, ಯಾಕಂತ ಕೇಳಿ ಅವ್ರು ವೆಹಿಕಲ್ ಮೂವ್ಮೆಂಟ್ ಆಗ್ತಾರೆ. ಈಗ ನಮ್ಮ ರಸ್ತೆ ಇಲ್ಲ, KSRTC ಬಸ್ಗಳು ಮೂವ್ಮೆಂಟ್ ಆಗುತ್ತೆ, ಅವರೇ ಮಾಡ್ಬೇಕಂತ ಇದೆ. ಮಿನಿಮಮ್ ಲೋಡ್ ಇರ್ತಾವೆ, 30 ಟನ್ ಒಳಗೆ ಇರ್ತಾವೆ. ಇದು ಏನಿದೆ ಅವರು ವೆಹಿಕಲ್ ಮೂವ್ಮೆಂಟ್ ಮಾಡೋದ್ರಿಂದ ನಾವೇನು ಹೇಳಿದ್ವಿ, ಈ ರಸ್ತೆ ನಿಮಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಆ 80-90 ಟನ್ನಿಗೆ ನೀವು ಡಿಸೈನ್ ಮಾಡಿಕೊಂಡು ನೀವು ಮಾಡಿಬಿಟ್ಟು ಒನ್ ಟೈಮ್ ಅಪ್ಗ್ರೇಡೇಷನ್ ಮಾಡಿ ನಮಗೆ ಹ್ಯಾಂಡ್ ಓವರ್ ಮಾಡಿ ಮುಂದೆ ನಾವು ಮೇಂಟೈನ್ ಮಾಡ್ತೀವಿ ಅಂತೇಳಿ. ಅದನ್ನು ಸರಿ ಫೈನಲ್ ಆಗಿ ಏನಿದೆ 20 ಕೋಟಿ ಕೈ ಬಿಟ್ಟಾಗೇನದು? ಇಲ್ಲ, ನಾನು ಅದು ಹೇಳಲ್ಲ. ಅದನ್ನು ಕೈ ಬಿಟ್ಟಾಗಿದೆ ಅಂತಲ್ಲ, ಅದು ಅಂಡರ್ ಡಿಸ್ಕಷನ್ ಇದೆ. ನೋಡ್ಬೇಕು, ಅದು ಮಾಡಿದ್ರು ತುಂಬ ಹಾಳಾಗ್ತದೆ, ಮತ್ತೆ 1 ವರ್ಷ ಎಲ್ಲ ಹಾಳಾಗ್ತದೆ. ಅದು ಅಂಡರ್ ಡಿಸ್ಕಷನ್ ಇದೆ. ಸಮಾಜದಲ್ಲಿ ವ್ಯಾಪಿಸಿರುವ ದ್ವೇಷ, ಅಜ್ಞಾನ ಮತ್ತು ವಿಕೃತ ವಾತಾವರಣಕ್ಕೆ ಪರಿಹಾರ ದೊರೆಯುವುದು ಸಾಹಿತ್ಯದಿಂದಲೇ ಸಾಧ್ಯ ಎಂದು ಹಿರಿಯ ಸಾಹಿತಿ ಗೋರು ಚನ್ನಬಸಪ್ಪ ಅಭಿಪ್ರಾಯಪಟ್ಟರು. ದಾಂಡೇಲಿಯಲ್ಲಿ ನಡೆದ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮಾರೋಪ ಸಮಾರಂಭದಲ್ಲಿ ಅವರು ಸಮಾರೋಪ ನುಡಿಗಳನ್ನಾಡಿ ಸಾಹಿತ್ಯವು ಹಿಂದಿನ ಹೆಜ್ಜೆಗಳನ್ನು ನೆನಪಿಸಿ ಇಂದಿನ ನಡೆಗೆ ಎಚ್ಚರಿಕೆ ನೀಡುವ ಶಕ್ತಿ ಇದೆ ಎಂದರು. ಹಿಂಸೆ, ದಮನ ಹಾಗೂ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವ ಸಾಹಿತ್ಯವೇ ಸಮಾಜಕ್ಕೆ ದಾರಿದೀಪವಾಗುತ್ತದೆ ಎಂದು ಹೇಳಿದರು. ಕೆಲ ಅವಧಿಯಲ್ಲಿ ಸಾಹಿತ್ಯ ಪರಿಷತ್ತು ವಿವಾದಗಳಿಗೆ ಸಿಲುಕಿದ್ರು ಇನ್ನು ಮುಂದೆ ಅದರ ಮೇಲಿನ ಎಲ್ಲಾ ಕಳಂಕಗಳು ನಿವಾರಣೆಯಾಗಲಿ ಎಂಬ ಆಶಯ ವ್ಯಕ್ತಪಡಿಸಿದ್ರು. ಒಂದು ಹಂತದಲ್ಲಿ ಸರ್ಕಾರದ ನಿಯಂತ್ರಣದಲ್ಲಿದ್ದ ಪರಿಷತ್ತು ನಂತರ ಸ್ವಾತಂತ್ರ್ಯ ಸಂಸ್ಥೆಯಾಗಿ ಬೆಳೆದಿರುವುದು ಮಹತ್ವದ ಬೆಳವಣಿಗೆ ಎಂದು ತಿಳಿಸಿದ್ರು. ಸಾಹಿತಿಗೆ ಯಾವುದೇ ಸ್ವಾರ್ಥ ಅಥವಾ ನಿರೀಕ್ಷೆ ಇರಬಾರದು. ಪ್ರಕೃತಿಯಂತೆ ಸಾಹಿತ್ಯವೂ ಸದ್ದಿಲ್ಲದೆ ಫಲ ನೀಡಬೇಕು ಎಂದು ಅಭಿಪ್ರಾಯಪಟ್ಟರು. ಬಹುಶಃ ನೀವೆಲ್ಲ ಓದಿರಬಹುದಾದಂತಹ ಅಥವಾ ಕೇಳಿರಬಹುದಾದಂತಹ ಒಂದು ಸಂಗತಿ, ನೀವು ಬಳ್ಳಾರಿ ಬೀಚಿಯ ಹೆಸರನ್ನು ಬಹುಮಟ್ಟಿಗೆ ಕೆಲವರು ಕೇಳಿದ್ದೆ. ಅವರು ಸುಧಾ ಅಂತ ಪತ್ರಿಕೆ, ವಾರಪತ್ರಿಕೆಗೆ ಪ್ರತಿ ವಾರ ನೀವು ಕೇಳಿದಿರಿ ಅನ್ನುವಂತಹ ಒಂದು ಅಂಕಣಕ್ಕೆ ಓದುಗರು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದಾರೆ. ಒಮ್ಮೆ ಒಬ್ಬ ಓದುಗ ಈ ಜಗತ್ತಿನ ಅದ್ಭುತ ಆಶ್ಚರ್ಯಗಳು ಯಾವುವು ಅಂತ ಕೇಳಿದ್ದೆ. ಅದಕ್ಕೆ ಅವರು ಉತ್ತರ ಕೊಡಬೇಕಾಗಿತ್ತು. ಆಗ
ಅವರು ಬೀಚಿಯವರು ಉತ್ತರ ಕೊಡ್ತಾರೆ, ಅಯ್ಯೋ ಅಂತ ಅದ್ಭುತ ಆಶ್ಚರ್ಯಗಳು ಬೇಕಾದಷ್ಟಿದ್ದಾರೆ. ಹಣ ಮಾಡದೇ ಇರುವಂತಹ ರಾಜಕಾರಣಿ, ವಿನಯಶೀಲ ಸಾಹಿತಿ, ಲೈಟ್ ಕಂಬಕ್ಕೆ ಕಲ್ಲು ಹೊಡೆಯದ ಹುಡುಗರು, ಎಲ್ಲ ತಪ್ಪು ವಿದ್ಯಾರ್ಥಿ ಇದೆ ಅನ್ನದ ಶಿಕ್ಷಕ, ಹೆಂಡತಿಗೆ ಹೆದರದ ಅಧಿಕಾರಿ, ಗಂಡನ ಮೇಲೆ ಸಂಶಯವಿಲ್ಲದ ಹೆಂಡತಿ, ತಾನು ತ್ರಿಲೋಕ ಸುಂದರಿ ಎಂದು ತಿಳಿಯದ ಹೆಣ್ಣು, ಅಂತ ಹೆಣ್ಣು ಹಾದಿಯಲ್ಲಿ ಹಾದು ಹೋಗುವಾಗ ಮತ್ತೆ ಮತ್ತೆ ತಿರುಗಿ ನೋಡದ ಮುದುಕ, ತನ್ನ ಬಗ್ಗೆ ಅಪಪ್ರಚಾರಕ್ಕೆ ಆಸ್ಪದ ಕೊಡದೇ ಇರುವಂತಹ ಮಠದ ಸ್ವಾಮಿ. ಇವು ಆಶ್ಚರ್ಯವಲ್ಲವೇ? ಈ 9 ಆಶ್ಚರ್ಯವಲ್ಲವೇ ಅಂತ ಕೇಳ್ತಾರೆ. ಈ 9ರ ಪಟ್ಟಿಗೆ ನಮ್ಮ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂತಹ ವಾಸದೇವರು ಮತ್ತು ನಮ್ಮ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶಿವದೇವ ದೇಸಾಯಿ ಅವರು ಮತ್ತೊಂದು ಅದ್ಭುತ ಆಶ್ಚರ್ಯ ಸೇರಿಸಿದ್ದಾರೆ. ಆ ಅದ್ಭುತ ಆಶ್ಚರ್ಯವೆಂದರೆ, ಗಡು ತೀರಿದ ಮೇಲೆ ಗರಡಿ ಮನೆ ಯಾಕೆ ಅನ್ನುವಂತ ಗಾದೆ ಎತ್ತಿರ್ತಕ್ಕಂಥ ನನ್ನನ್ನ ಸ್ಮರಣ ಶಕ್ತಿ, ಶ್ರವಣ ಶಕ್ತಿ, ಜೀರ್ಣ ಶಕ್ತಿ, ದೃಷ್ಟಿ ಶಕ್ತಿ ಎಲ್ಲಾ ಕುಂದಿರುವಂತ ನನ್ನಂತ ವೃದ್ಧನನ್ನ ಈ ಸಮಾರೋಪ ಸಮಾರಂಭಕ್ಕೆ ಸಮ್ಮೇಳನಾಧ್ಯಕ್ಷ ರೋಹಿದಾಸ್ ನಾಯಕ್ ಮಾತನಾಡಿ, ಸರ್ಕಾರದ ಯಾವುದೇ ಅನುದಾನವಿಲ್ಲದೆ ಜಿಲ್ಲಾ ಸಾಹಿತ್ಯ ಸಮ್ಮೇಳನವನ್ನ ಯಶಸ್ವಿಯಾಗಿ ನಡೆಸಿರುವುದು ದೊಡ್ಡ ಸಾಧನೆ ಎಂದು ಹೇಳಿದರು. ಇದು ರಾಜ್ಯ ಮಟ್ಟದ ಸಮ್ಮೇಳನಕ್ಕೆ ಸಮಾನವಾದ ಘನತೆಯನ್ನ ಪಡೆದಿದೆ ಎಂದರು. ಹಾಲಿನಲ್ಲಿ ಹುಳಿ ಹಿಂಡುವವರು ಇರುತ್ತಾರೆ, ದುಷ್ಟರು ಎಲ್ಲಾ ಕಾಲದಲ್ಲೂ ಇರುತ್ತಾರೆ. ಆದರೆ ಎಲ್ಲವನ್ನೂ ಮೀರಿಸಿ ನಗರದಲ್ಲಿ ಕನ್ನಡಮಯ ವಾತಾವರಣ ನಿರ್ಮಾಣವಾಗಿದೆ ಎಂದು ಅವರು ಹೇಳಿದರು. ರಜತ ಮಹೋತ್ಸವದ ಸಮ್ಮೇಳನ, 25ನೇ ವರ್ಷ ಸಮ್ಮೇಳನ, ದಾಂಡೇಲಿಯ ನನ್ನ ಪ್ರಿಯ ಶಿಷ್ಯ ವಾಸರೆ, ನಮ್ಮ ಕಾಲದಲ್ಲಿ ನಾವೆಲ್ಲ ಸಮ್ಮೇಳನ ಮಾಡಬೇಕು, ಇಷ್ಟು ಖರ್ಚಿರ್ಲಿಲ್ಲ, ಅದು ಯಾರು ಏನೂ ಕೊಡದೇ ಇದ್ರು, ಯಾರ ದಾನಿಗಳಿಂದ ಏನೂ ಅಪೇಕ್ಷೆ ಮಾಡದೆ ನಾವು ಸಮ್ಮೇಳನವನ್ನ ಯಶಸ್ವಿ ಮಾಡ್ಲಿಕ್ಕೆ ನಮ್ಗೆ ಶಕ್ತಿ ಇತ್ತು. ಆದ್ರೆ ವಾಸರೆ ಅವರ ಪರಿಸ್ಥಿತಿ ಹಾಗಲ್ಲ. ಆತನ ವಿಶಾಲವಾದಂತಹ ಹೃದಯ ಶ್ರೀಮಂತ ಆತ. ಇದು ಸಮ್ಮೇಳನಗಳನ್ನು ಮಾಡುವಂತದ್ದು ಸುಲಭ ಸಾಧ್ಯವಾದಂತ ಒಂದು ವಿಷಯ ಅಲ್ಲ. ಬಂದಂತ ಎಲ್ಲ ಮಹನೀಯರುಗಳು ಈ ಸಮ್ಮೇಳನದ ಬಗ್ಗೆ ಅತ್ಯಂತ ಸಂತೋಷ ಪಟ್ಟು ಹೋದ್ರು. ಈ ಸಮ್ಮೇಳನದಲ್ಲಿ ನಡೆದಂತ ಎಲ್ಲ ಗೋಷ್ಠಿಗಳು ರಾಜ್ಯ ಮಟ್ಟದ ಕೆಲವು ವಿಷಯಗಳಿಗಿಂತನೂ ಮಿಗಿಲಾದಂತ ವಿಷಯಗಳಲ್ಲಿ ಮಂಡನೆ ಆಯಿತು. ಮತ್ತು ಈ ಸಮ್ಮೇಳನದಲ್ಲಿ ನಮ್ಮ ಜಿಲ್ಲೆಯ ಶಾಸಕರು ಬರೆದಿದ್ರು ಅಷ್ಟೇ ಹೋಯ್ತು. ಆದರೆ ಕನ್ನಡ ಸಾಹಿತ್ಯದಲ್ಲಿ ಮೇರು ವ್ಯಕ್ತಿತ್ವ ಉಳ್ಳಂತ ನಮ್ಮ ಈ ಅಕಾಡೆಮಿ ಸದಸ್ಯರುಗಳು ಮತ್ತು ಉತ್ತಮ ಭಾಷಣಕಾರರು, ನಮ್ಮ ಜಿಲ್ಲೆಯಲ್ಲೇ ಇರುವಂತಹ ಪ್ರತಿಭಾವಂತ ಅತ್ಯುತ್ತಮವಾಗಿ ವಿಷಯ ನಿರೂಪಣೆಯನ್ನು ಮಾಡಿ ಈ ಸಾಹಿತ್ಯ ಸಮ್ಮೇಳನದ ಮೆರಗನ್ನ ತಂದಿದ್ದಾರೆ. ಹೀಗಾಗಿ ಇಷ್ಟು ವರ್ಷ ನಡೆದಂತ ಇದು 25ನೇ ನಂಬರ್ ಸಮ್ಮೇಳನ, ನಂಬರ್ 1 ಸಮ್ಮೇಳನ ಇದು. ನನ್ನ ಕಾಲದಲ್ಲಿ ನಡೆದಂತ ಎಲ್ಲಾ ಸಮ್ಮೇಳನಗಳನ್ನು ಮೀರಿಸಿದಂತ ಸಮ್ಮೇಳನ. ಆದ್ರಿಂದ ನನ್ನ ಶಿಷ್ಯ ಕೊಟ್ಟಂತ ಅತ್ಯಂತ ಶ್ರೇಷ್ಠ ಇದು ಗೌರವ, ಒಂದು ಕಾಣಿಕೆ ಅಂತ ನಾನು ಭಾವಿಸ್ತೇನೆ. ಮತ್ತು ಇಲ್ಲಿಯ ವಾತಾವರಣ, ಈ ದಾಂಡೇಲಿ ಜನ ಬಗ್ಗೆ ಮೆಚ್ಚುಗೆ ಏನಂದ್ರೆ ಹೃದಯ ತುಂಬರದಂದ್ರೆ, ಇಲ್ಲಿ ಸಂಪೂರ್ಣ ಕನ್ನಡಿಗ ಮನೆ ಭಾರತದ ಜನ ಇಲ್ಲ. ನಾನು ಗಮನಿಸಿದ ಹಾಗೆ ದೇಶದ ಎಲ್ಲ ಕಡೆ ಜನರು ಇಲ್ಲಿದ್ದಾರೆ. ನಾನಿವತ್ತು ನಮ್ಮ ರೆಸಾರ್ಟ್ ನಲ್ಲಿದ್ದಂತ ಹುಡುಗನಿಗೆ ವಿಚಾರಿಸಿದೆ, ಯಾವೂರಪ್ಪ ಕೇಳಿದೆ, ಅಂಡಮಾನ್ ಅಂದ. ಇನ್ನೊಬ್ಬ ಹುಡುಗನಿಗೆ ಕೇಳಿದೆ, ನೇಪಾಳ ಅಂತ ಹೇಳಿದ. ಮತ್ತೊಬ್ಬ ಹುಡುಗನಿಗೆ ಕೇಳಿದೆ, ನಾಗಾಲ್ಯಾಂಡ್ ಅಂತ. ಅವ್ರಿಗೆ ಕನ್ನಡನೇ ಬರುವುದಿಲ್ಲ, ಅವರಿಗೆ ಇಂಗ್ಲಿಷ್ ಬರುವುದಿಲ್ಲ, ಹಿಂದಿ ಒಂದೇ ಬರ್ತಾ ಇದೆ. ಆದ್ರೆ ದಾಂಡೇಲಿಯಲ್ಲಿ ಅವರು ಇದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಅವರು ವ್ಯವಹಾರಿಕವಾದ ಭಾಷೆಯನ್ನ ಕನ್ನಡವನ್ನ ಅವರು ಪ್ರತಿಯೊಂದು ಕಂಬಕ್ಕೂ ಬ್ಯಾನರ್ಸ್ ಅಷ್ಟೇ ಅಲ್ಲ, ಎಷ್ಟು ಜನ ತಮ್ಮ ಹೆಸರಿನಲ್ಲಿ ಬ್ಯಾನರ್ ಹಾಕಿದ್ದಾರೆ. ಅವರು ಎಷ್ಟು ಸಂತೋಷ ಪಟ್ಟಿರಬಹುದು, ಎಷ್ಟು ಸಂತೋಷದಿಂದ ಹಾಕಿದ್ರು. ಎಂತ ವಿದ್ಯುತ್ ಎಷ್ಟು ಶೃಂಗಾರ ಮಾಡುವಂತ ಇದನ್ನ ಕೆಡಿಸಬೇಕು, ಹಾಳು ಮಾಡಬೇಕು ಅಂತ ಹೇಳುವಂತ ರಾಕ್ಷಸಿ ಪ್ರವೃತ್ತಿಯನ್ನೇನು ತೋರಿಸ್ತಾರಲ್ಲ, ಅವರು ಚಿಕ್ಕವರಾಗ್ತಾರೆ. ಈ ವಿಷಯದಲ್ಲಿ ನಮ್ಮ ವಾಸರವರು ಗೆದ್ದಿದ್ದಾರೆ. ಇದು ದಾಂಡೇಲಿ ಜಯ ಅಂತ ಕೇಳಬೇಡ್ರಿ, ಇದು ರಾಜ್ಯ ಪರಿಷತ್ತಿನ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳ ಅಧ್ಯಕ್ಷರುಗಳು ಅವರಿಗೆ ಜಯ ದೊರೆಯುತ್ತಿದ್ರಿಂದ ಅವರಿಗೆ ಧೈರ್ಯ ಬಂತು. ಈ ಸಮ್ಮೇಳನ ಏನಾದರೂ ನಡೆದೇ ಹೋಗಿದ್ರೆ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿಯೂ ಯಾವ ಸಮ್ಮೇಳನ ನಡೀತಾ ಇರಲಿಲ್ಲ. ಅಲ್ಲಿ ಬಂದಂತ ಕೆಲವು ಅಧ್ಯಕ್ಷರು ಬೇರೆ ಕಡೆಯಿಂದ ಬಂದವರು ಹೇಳಿದ್ರು, ವಾಸರೆ ಅವರು ಇದೊಂದು ಸಾಧನೆ ಮಾಡಿ ನಮಗೆ ಧೈರ್ಯ ಕೊಟ್ಟಿದ್ದಾರೆ, ನಾವು ಸಮ್ಮೇಳನ ಮಾಡ್ತೇವೆ ಅಂತ ಕೊಟ್ಟಿದ್ದಾರೆ. ₹1 ಸರ್ಕಾರದ ಅನುದಾನ ಇಲ್ಲದೆ ಒಂದು ಸಮ್ಮೇಳನವನ್ನ ದಾಂಡೇಲಿ ಅಂತ ಒಂದು ಊರಲ್ಲಿ ಮಾಡಿ. ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿದ್ದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ BN ವಾಸರೆ ಮಾತನಾಡಿ, ಎಲ್ಲ ಅಡೆತಡೆಗಳನ್ನ ಮೀರಿ ಜನರ ಸಹಕಾರದಿಂದ ಸಮ್ಮೇಳನ ನಿರೀಕ್ಷೆಗೂ ಮೀರಿದ ಯಶಸ್ಸು ಕಂಡಿದೆ ಎಂದರು. ಇದು ನನ್ನ ವೈಭವೀಕರಣವಲ್ಲ, ಸಾಹಿತ್ಯದ ಮೂಲಕ ಸಾಮರಸ್ಯದ ದಾರಿಯಲ್ಲಿ ಜೊತೆಗೂಡಿ ಸಾಗೋಣ ಎಂಬ ಆಶಯದೊಂದಿಗೆ ಈ ಸಮ್ಮೇಳನಕ್ಕೆ ತೆರೆ ಬೀಳುತ್ತಿದೆ. ಇದು ಅಂತ್ಯವಲ್ಲ, ಹೊಸ ಆರಂಭ ಎಂದು ಹೇಳಿದ್ರು. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಶಿವದಾಸ್ ದೇಸಾಯಿ ಸ್ವಾಮಿ, ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ, ಪಂಚ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ರಿಯಾಜ್ ಅಹ್ಮದ್ ಸೈಯದ್, ಕಲಾಶ್ರೀ ಸಂಸ್ಥೆಯ ಎಸ್ ಪ್ರಕಾಶ್ ಶೆಟ್ಟಿ, ಶಿರ್ಸಿ ಅರ್ಬನ್ ಬ್ಯಾಂಕ್ ನಿರ್ದೇಶಕ TS ಬಾಲಮಣಿ, ನಗರಸಭೆ ಸದಸ್ಯ ಅಶ್ಫಾಕ್ ಶೇಖ್, ಮೋಹನ್ ಹಲ್ವಾಯಿ ವೇದಿಕೆಯಲ್ಲಿ ಸಮ್ಮೇಳನದ ಕುರಿತು ಅಭಿಪ್ರಾಯ ಹಂಚಿಕೊಂಡ್ರು.
ತಾಲೂಕಾ ಘಟಕದ ಅಧ್ಯಕ್ಷ ನಾರಾಯಣ್ ನಾಯ್ಕ್ ಹಾಗೂ ಜಿಲ್ಲಾ ಗೌರವ ಕಾರ್ಯದರ್ಶಿ ಜಾರ್ಜ್ ಫರ್ನಾಂಡಿಸ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ತಾಲೂಕಾ ಘಟಕದ ಗೌರವ ಕಾರ್ಯದರ್ಶಿ ಪಿಆರ್ ನಾಯಕ್ ವಂದಿಸಿದ್ರು. ಅನಿತಾ ಕುಮಾರಿ ಎ ಕಾರ್ಯಕ್ರಮ ನಿರೂಪಿಸಿದ್ರು. ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿ ಗೋರು ಚನ್ನಬಸಪ್ಪ, ಸಮ್ಮೇಳನಾಧ್ಯಕ್ಷ ರವಿದಾಸ್ ನಾಯಕ್ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿಎನ್ ವಾಸರೆ ದಂಪತಿಯನ್ನ ಗೌರವಿಸಿ ಸನ್ಮಾನಿಸಲಾಯಿತು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.